ನಮಸ್ತೆ ಫ್ರೆಂಡ್ಸ್. ಎಷ್ಟೊಂದು ಜನ ಹೆಂಗೆ ಮಾಡ್ತಾರೆ ಹೇಳಿದ್ರೆ, ಅವರು ಜೀವನದಲ್ಲಿ ತುಂಬಾ ಕಷ್ಟಗಳು ಅನುಭವಿಸ್ಬಿಟ್ಟಿರ್ತಾರೆ ಹೆಣ್ಮಕ್ಳುಗಳು. ಅವ್ರ ತವ್ರ ಮನೆಯಿಂದ ಹಿಡಿದು ಅವ್ರು ಬೆಳೆದಿರ್ತಕ್ಕಂಥ ವಾತಾವರಣ ಏನಿರುತ್ತಲ್ಲ, ಪಾಪ ಅಲ್ಲಿಂದ ಬಡತನನೇ ಶುರುವಾಗಿರುತ್ತೆ. ಅವ್ರು ಅಂದ್ಕೊಂಡಿರ್ತಾರೆ, ನಾನು ಮುಂದೆ ಒಂದಿನ ಮದುವೆ ಆಗಿ ಹೋದ್ಮೇಲೆ ಅಲ್ಲಿನಾದರೂ ನೆಮ್ಮದಿಯಾಗಿರ್ತೀನಿ ಅನ್ನೋ ಒಂದು ಆಸೆ ಇಟ್ಕೊಂಡು ಪಾಪ ಬದುಕಿರ್ತಾರೆ. ಅವ್ರು ಕೆಲವೊಬ್ರಿಗೆ ಖುಷಿಯಾಗಿರ್ಬೋದು, ಕೆಲವೊಬ್ರಿಗೆ ಇಲ್ಲದೇ ಇರ್ಬೋದು. ಇರೋರು ತುಂಬಾ ಖುಷಿಯಾಗಿರ್ತಾರೆ, ಇಲ್ಲದೇ ಇರೋರು ಹೇಗೆ ಅಂತ ಜಿಗುಸ್ತೆ ಬಂದುಬಿಡುತ್ತೆ ಆಸೆ ಮೇಲೆ. ನಾನು ತವ್ರ ಮನೆಯಲ್ಲೂ ತುಂಬಾ ಕಷ್ಟಗಳು ಅನುಭವಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ನನ್ನ ಗಂಡನ ಮನೇಲಾದರೂ ನಾನು ತುಂಬ ನೆಮ್ಮದಿಯಾಗಿರ್ತೀನಿ. ಆಮೇಲೆ ನನ್ನ ಗಂಡನಿಂದನಾದರೂ ನಾನು ಹೇಗೆ ಅಂದರೆ, ನಂಗೆ ಬೇಕಾಗಿರೋದು ನಾನು ಪಡ್ಕೋತೀನಿ, ನಾನು ಕೇಳೋಕ್ಕೂ ಮುಂಚೆನೇ ಅವ್ರು ನನಗೆ ಕೊಡಿಸ್ಬಿಡ್ತಾರೆ ಅಂತ ತುಂಬ ಜನ ಹೆಣ್ಮಕ್ಳು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆದರೆ ಕೆಲವೊಂದು ಸತಿ ಹೆಂಗಾಗ್ಬಿಡುತ್ತೆ ಹೇಳಿದ್ರೆ, ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲನೂ ಅವ್ರಿಗೆ ಆಗಲ್ಲ, ಅಚೀವ್ ಮಾಡೋಕ್ಕೆ ಆಗೋದಿಲ್ಲ. ಅಂದ್ಕೊಂಡಿದ್ದೆಲ್ಲ ಆಗೋದೇ ಇಲ್ಲ ಅಂದಾಗ 1 ಬಿಡ್ತಾರೆ, 2 ಬಿಡ್ತಾರೆ. ಜೀವನ ಪರ್ಯಂತ ಪಾಪ ಅವ್ರು ಹಾಗೆ ಸಾಯಬೇಕು, ಅದನ್ನೇ ಅನುಭವಿಸ್ಬೇಕು ಅಂತ ಹೇಳಿದಾಗ ಎಲ್ಲ ವ್ಯಕ್ತಿಗಳಿಗೂ ನೋವು ಆಗೋದೇ ಅಲ್ವಾ. ಆದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರಿಗೂ ಅಂದ್ಕೊಂಡಿದ್ದು ಪದೇ ಪದೇ ಅದೇ ರಿಪೀಟ್ ಆಗ್ತಾ ಇದೆ. ನಾನು ಅಂದ್ಕೊಂಡಿರೋದು ಯಾವುದೂ ಆಗ್ತಾ ಇಲ್ಲ ಅಂದಾಗ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ. ತುಂಬ ಜನರು ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವೊಬ್ರು ಸೂಸೈಡ್ ಅಟೆಂಪ್ಟ್ಸ್ಗಳನ್ನ ಮಾಡ್ಕೋತಾರೆ. ಅದಕ್ಕೆ ನಾ ಹೇಳೋದೇನೆಂದರೆ, ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೆ ಪಾರ್ಟ್ನರಾಗಿ ಬಂದಿರ್ತಾರಲ್ಲ, ಅವ್ರನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಟ್ಕೊಳ್ಳಿ. ಆಯಿತು, ಒಂದು ಸತಿ ಏನೋ ಬೈ ಮಿಸ್ಸಾಗಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ಆದರೂ ಅವ್ರಿಗೆ ಅರ್ಥ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಯಿತು, ನಿಮಗೆ ಓನಾಗಿ ನೀವು ಕೊಡ್ಸೋಕ್ಕಾಗಿಲ್ಲ ಅಥವಾ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ಒಪ್ಪನ ಕೇಳಿ ನಿಮ್ಮ ಪಾರ್ಟ್ನರ್ಗೆ. ನಿನಗೆ ಏನು ಇಷ್ಟ, ನೀನು ಹೆಂಗಿದ್ರೆ ನಿನ್ನ ಲೈಫ್ನ ನೀನು ಇಷ್ಟಪಡ್ತೀಯಾ ಅನ್ನೋದನ್ನಾದ್ರೂ ವಿಷಯ ಅವರಿಂದ ನೀವು ತಿಳ್ಕೊಳ್ಳಿ ಅಲ್ಲ. ಅದನ್ನು ಕೂಡ ತುಂಬ ಜನ ತಿಳ್ಕೊಳ್ಳೋದಕ್ಕೆ ಕೂಡ ಟೈಮ್ ಇರೋದಿಲ್ಲ ಅವ್ರಿಗೆ. ಬೇರೆ ಎಲ್ಲರಿಗೂ ಟೈಮ್ ಕೊಡ್ತಾರೆ, ಬೇರೆ ಎಲ್ಲ ವಿಷಯಗಳಿಗೂ ಟೈಮ್ ಕೊಡ್ತಾರೆ. ಜೊತೆಗಿರೋ ತಮ್ಮ ಹೆಂಡತಿಗೆ, ಪಾರ್ಟ್ನರ್ಗೆ ಏನಿದೆ ಅಲ್ಲ, ಟೈಮ್ ಕೊಡೋದಕ್ಕೆ ತುಂಬ ವಿಚಾರಗಳನ್ನ ಮಾಡ್ತಾರೆ. ಅದನ್ನು ನಾನು ಏನು ಹೇಳ್ತಿದ್ದೀನಿ ಅಂದರೆ, ಅವ್ರಿಗೋಸ್ಕರ ಅಂತಂದ್ರೆ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ನಿಮ್ಮ ಅಪ್ಪ ಅಮ್ಮ ಹೇಗೆ ನಿಮ್ಮದೊಂದು ಫ್ಯಾಮಿಲಿ ಅಂತ ನೀವು ಅಂದ್ಕೊಂಡಿರ್ತೀರಲ್ಲ, ಹಾಗೆ ನಿಮ್ಮನ್ನು ನಂಬ್ಕೊಂಡು ಒಂದು ಜೀವ ಬಂದಿರುತ್ತೆ ಅಂದಮೇಲೆ ಅದಕ್ಕೂ ಟೈಮ್ ಕೊಡಿ. ಆಮೇಲೆ ಅದ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದು ಏನಿದೆ ಎಲ್ಲ ಆಸೆ 100% ಈಡೇರಿಸಬೇಕು ಅಂತ ಏನಿಲ್ಲ. 100ರಲ್ಲಿ ಒಂದು 10% ಆದರೂ ಈಡೇರಿಸಿದ್ರೆ ಅವ್ರಿಗೆ ಹೆಂಗಿರುತ್ತೆ ಅಂದರೆ, ಒಂದು ತೃಪ್ತಿ ಅನ್ನೋದಿರುತ್ತೆ ಅಲ್ವಾ. ನನ್ನ ಗಂಡ ನಾನು ಇಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಖುಷಿ ಪಡ್ತಾರೆ. ಅದನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.